ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಭಾರಿ ಟ್ರಾಫಿಕ್ ಜಾಮ್ಗೆ ಅಸಲಿ ಕಾರಣ ಏನು ಗೊತ್ತಾ? ಟ್ರಾಫಿಕ್ ಕಾರಣ ಪತ್ತೆ ಹಚ್ಚಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಚಂದಾಪುರ ಹೆದ್ದಾರಿಯಲ್ಲಿ ನಡೀತಾ ಇದೆ ಅಂಡರ್ ಪಾಸ್ ಕಾಮಗಾರಿ. ಚಂದಾಪುರದಿಂದ ಅತ್ತಿಬೆಲೆವರೆಗೆ 3 ಅಂಡರ್ ಪಾಸ್ ಕಾಮಗಾರಿಗಳು ನಡೀತಾ ಇದೆ. ಅಂಡರ್ ಪಾಸ್ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಾ ಇರೋದ್ರಿಂದ ದಿನನಿತ್ಯ ಟ್ರಾಫಿಕ್ ಕಿರಿಕಿರಿ. ಮಂದಗತಿ ಕಾಮಗಾರಿ ಮಧ್ಯೆ ಹಳೆ ಚಂದಾಪುರ ಬಳಿ ರಸ್ತೆ ಕುಸಿದಿದ್ದು ಸ್ಯಾನಿಟರಿ ನೀರು ರಸ್ತೆಗೆ ಹರಿದಿದ್ರಿಂದ ಭೂಕುಸಿತ ಆಗಿದೆ. ಕಾಮಗಾರಿ ಮಧ್ಯೆ ಹೆದ್ದಾರಿ ಕುಸಿತವೇ ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿದೆ. ವಿದ್ಯುತ್ ಕಂಬಗಳ ಸ್ಥಳಾಂತರ ವಿಳಂಬ ಕೂಡ ಈ ಟ್ರಾಫಿಕ್ ಜಾಮ್ಗೆ ಕಾರಣ. ಅಧಿಕಾರಿಗಳ ಎಡವಟ್ಟಿನಿಂದ ಟ್ರಾಫಿಕ್ ಆಗಿದ್ದು ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಭೂಮಿ ಕುಸಿದಿರೋದು. ಒಂದು ಕಡೆ ಅಂಡರ್ ಪಾಸ್ ಕಾಮಗಾರಿಗಳು ಡಿಲೇ ಆಗ್ತಿವೆ, ಮತ್ತೊಂದು ಕಡೆ ಭೂಕುಸಿತ ಆಗಿದೆ. ಲೈಟ್ ಕಂಬಗಳ ಸ್ಥಳಾಂತರದಲ್ಲಿ ವಿಳಂಬ. ಒಟ್ಟಾರೆ ಆ ರಸ್ತೆಯಲ್ಲಿ ಹೋಗೋ ವಾಹನ ಸವಾರರ ಹೆಣಗಾಟ ಇದು. ಚಂದಾಪುರದಿಂದ ಅತ್ತಿಬೆಲೆವರೆಗೆ 3 ಅಂಡರ್ ಪಾಸ್ ಕಾಮಗಾರಿಗಳು ನಡೀತಾ ಇವೆ. ಚರಂಡಿ ನೀರು ಲೀಕ್ ಆಗಿದ್ರಿಂದ ಅಲ್ಲಿ ಭೂಕುಸಿತ ಆಗಿದೆ. ಲೈಟ್ ಕಂಬಗಳನ್ನ ಸ್ಥಳಾಂತರ ಮಾಡಿಲ್ಲ. ಇದೆಲ್ಲದರಿಂದ ನೂರಾರು ವಾಹನ ಸವಾರರು ಪ್ರತಿನಿತ್ಯ ಹೆಣಗುತ್ತಾ ಇದ್ದಾರೆ. ಟ್ರಾಫಿಕ್ ಕಾರಣ ಪತ್ತೆ ಹಚ್ಚಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಚಂದಾಪುರ ಹೆದ್ದಾರಿಯಲ್ಲಿ ನಡೀತಾ ಇದೆ ಅಂಡರ್ ಪಾಸ್ ಕಾಮಗಾರಿ. ಚಂದಾಪುರದಿಂದ ಅತ್ತಿಬೆಲೆವರೆಗೆ 3 ಅಂಡರ್ ಪಾಸ್ ಕಾಮಗಾರಿಗಳು ನಡೀತಾ ಇದೆ. ಅಂಡರ್ ಪಾಸ್ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಾ ಇರೋದ್ರಿಂದ ದಿನನಿತ್ಯ ಟ್ರಾಫಿಕ್ ಕಿರಿಕಿರಿ. ಮಂದಗತಿ ಕಾಮಗಾರಿ ಮಧ್ಯೆ ಹಳೆ ಚಂದಾಪುರ ಬಳಿ ರಸ್ತೆ ಕುಸಿದಿದ್ದು ಸ್ಯಾನಿಟರಿ ನೀರು ರಸ್ತೆಗೆ ಹರಿದಿದ್ರಿಂದ ಭೂಕುಸಿತ ಆಗಿದೆ. ಕಾಮಗಾರಿ ಮಧ್ಯೆ ಹೆದ್ದಾರಿ ಕುಸಿತವೇ ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿದೆ. ವಿದ್ಯುತ್ ಕಂಬಗಳ ಸ್ಥಳಾಂತರ ವಿಳಂಬ ಕೂಡ ಈ ಟ್ರಾಫಿಕ್ ಜಾಮ್ಗೆ ಕಾರಣ. ಅಧಿಕಾರಿಗಳ ಎಡವಟ್ಟಿನಿಂದ ಟ್ರಾಫಿಕ್ ಆಗಿದ್ದು ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಭೂಮಿ ಕುಸಿದಿರೋದು. ಒಂದು ಕಡೆ ಅಂಡರ್ ಪಾಸ್ ಕಾಮಗಾರಿಗಳು ಡಿಲೇ ಆಗ್ತಿವೆ, ಮತ್ತೊಂದು ಕಡೆ ಭೂಕುಸಿತ ಆಗಿದೆ. ಲೈಟ್ ಕಂಬಗಳ ಸ್ಥಳಾಂತರದಲ್ಲಿ ವಿಳಂಬ. ಒಟ್ಟಾರೆ ಆ ರಸ್ತೆಯಲ್ಲಿ ಹೋಗೋ ವಾಹನ ಸವಾರರ ಹೆಣಗಾಟ ಇದು. ಚಂದಾಪುರದಿಂದ ಅತ್ತಿಬೆಲೆವರೆಗೆ 3 ಅಂಡರ್ ಪಾಸ್ ಕಾಮಗಾರಿಗಳು ನಡೀತಾ ಇವೆ. ಚರಂಡಿ ನೀರು ಲೀಕ್ ಆಗಿದ್ರಿಂದ ಅಲ್ಲಿ ಭೂಕುಸಿತ ಆಗಿದೆ. ಲೈಟ್ ಕಂಬಗಳನ್ನ ಸ್ಥಳಾಂತರ ಮಾಡಿಲ್ಲ. ಇದೆಲ್ಲದರಿಂದ ನೂರಾರು ವಾಹನ ಸವಾರರು ಪ್ರತಿನಿತ್ಯ ಹೆಣಗುತ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.